ಇದು ಮಾನ್ಯತೆ ಟೆಕ್ ಪಾರ್ಕಲ್ಲಿದೆ. ಆ ಒಂದು ಕಂಪ್ನಿಯವರು ಇವತ್ತು ಫಸ್ಟ್ ಇನಿಷಿಯೇಟಿವ್ ಶುರು ಮಾಡಿದ್ದಾರೆ. ಇವ್ರ ಮುಖಾಂತರ ಜಿಬಿಶಿಯ ಮುಖಾಂತರ 2 kg 5 kg 20 kg ಮತ್ತು 50 kg ಬ್ಯಾಗ್ಗಳನ್ನ ಮಾಡಿ ರೈತರಿಗೆ ಕೊಡ್ತಾರೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಒಂದು ಚಾಲೆಂಜ್ ಆಗುತ್ತೆ. ಯಾವಾಗಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಹಿಂಜರಿತಾರೆ. ಇದಲ್ಲದೆ KCDC ಏನು ತಯಾರಿಸ್ತಾ ಇದೆ ಕಾಂಪೋಸ್ಟ್, ಅದಲ್ಲದೆ ಈ ಯಾರ್ಯಾರು ಬೆಂಗಳೂರಲ್ಲಿ ತಯಾರಿಸ್ತಾ ಇದ್ದಾರೆ ಸಣ್ಣ ಪುಟ್ಟ ಅಪಾರ್ಟ್ಮೆಂಟ್ಗಳಿದ್ದು ಬೇರೆ ಯಾವುದೇ ಅಸೋಸಿಯೇಷನ್ ಇದ್ದು ಆ ಎಲ್ಲ ಕಾಂಪೋಸ್ಟನ್ನು ಕೂಡ ನಮ್ಮ ಮುಖಾಂತರ KCDC ಮುಖಾಂತರ ಒಂದು ನೆಟ್ವರ್ಕ್ ಮಾಡಿ ಇದು ರೈತರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಜಿಬಿಶಿಯ ಒಂದು ಆಸೆ. ನಮ್ಮದು ಅದೇ ಆಸೆ. ಬಟ್ ಯಾರೋ ಒಬ್ರು ಕೈ ಜೋಡಿಸ್ಬೇಕಲ್ಲ ಇದಕ್ಕೋಸ್ಕರ ಆ ಇನಿಷಿಯೇಟಿವ್ 50 kgಗೆ 3,300 ರೂಪಾಯಿ. ಸೊ 25 kg ಬ್ಯಾಗ್ ಮಾಡ್ತಾರೆ, 20 kg ಬ್ಯಾಗ್ ಮಾಡ್ತಾರೆ. 50 kg ಬ್ಯಾಗ್ ಕೊಡೋದು ಅವ್ರಿಗೆ ಭಾಳ ಸುಲಭ ಅಂತ. 5 kg ಅಂದರೆ ಸಿಟಿ ಗಾರ್ಡನ್ಗೆ ಅನುಕೂಲ ಆಗುತ್ತೆ. 50 kg ಬ್ಯಾಗ್ಗಳನ್ನು ಪರ್ಚೇಸ್ ಮಾಡ್ತಾರೆ, ರಿಸೀವ್ ಮಾಡ್ತಾ ಇದ್ದಾರೆ. 3,300 ರೂಪಾಯಿ ಪರ್ ಟನ್, 3,300 ರೂಪಾಯಿ ಥರ KCDC ಪರ್ ಟನ್. 20 ಬ್ಯಾಗಿಗೆ 55 kg 20 ಬ್ಯಾಗ್ಗೆ 3,300 ರೂಪಾಯಿ ನಾವು ತೊಗೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ಅವ್ರಿಗೆ ಮತ್ತೆ ಅದು 2,000-3,000 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ. ಅದು ಮತ್ತು ಡಿಸ್ಟ್ರಿಬ್ಯೂಷನ್ಗೂ ಎಕ್ಸ್ಪೆನ್ಸ್ ಬರುತ್ತೆ. ಅದೆಲ್ಲ ಅವ್ರ ಜವಾಬ್ದಾರಿ. ಈ ಡಿಸ್ಟ್ರಿಬ್ಯೂಷನ್ ಸರ್ವ ಸೇವಾ ಸಮಿತಿ ಸೊ ಇವ್ರ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ದಾರೆ. ಸೊ ಡಿಸ್ಟ್ರಿಬ್ಯೂಷನ್ ಚಾರ್ಜು ಅವ್ರಿಗೆ ಇರ್ತದೆ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅವ್ರಿಗೆ ಇರ್ತದೆ. ರೈತರು ನೇರವಾಗಿ ಅವ್ರ ಮನೆ ಬಾಗಿಲು ರೈತರಿಗೆ 100% ರೈತರು ಮನೆ ಅದರಲ್ಲಿ ಫಾರ್ಮರ್ಸ್ಗೆಲ್ಲ ಸರ್ವೆ ಮಾಡಿ ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ಅಪ್ ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂತ ಹೇಳೋದು ಅವರಿಗೆ 1 ಎಕರ್ಗೆ 1 ಟನ್ ಕೊಡ್ತಾರೆ. 1 ಎಕರೆ 1 ಟನ್ ಸಾಕಾಗುತ್ತೆ. ಅದು 1 ಎಕರೆ 1 ಟನ್. ಅಡಿಕೆ ಮಾಡಿ ಬೇಕು ಚೆನ್ನಾಗಿ ಮಾಡಿ. ಭಾಳ ಮುಖ್ಯವಾಗಿ ರೈತರ ಕೃಷಿನ ಉತ್ತೇಜನ ಮಾಡಬೇಕು. ಅದರಲ್ಲೂ ಈ ಒಂದು ನಮ್ಮ ರಾಸಾಯನಿಕ ಗೊಬ್ಬರ ಮತ್ತು ಇದರಿಂದ ಅವಲಂಬನೆ ಕಡಿಮೆ ಮಾಡಬೇಕು. ನಾವೇ ಈ ಒಂದು ತ್ಯಾಜ್ಯ ಅಂತ ಏನಾಗ್ತಾ ಇದೀವಿ ಅದನ್ನು ಸಂಪನ್ಮೂಲವಾಗಿ ನಾವು ಪರಿವರ್ತನೆ ಮಾಡಿರೋದ್ರಿಂದ ಆ ಸಂಪನ್ಮೂಲನ ಮತ್ತೆ ನಾವು ಕೃಷಿಗೆ ಜೋಡಿಸ್ಬೇಕು ಅನ್ನೋ ಒಂದು ದೊಡ್ಡ ಕೆಲಸನ ಇದು ಆಗ್ತಾ ಇರೋದು. ಭಾಳ ಮುಖ್ಯವಾಗಿ KCDC ಇಂದ ಸ್ನೇಹಿತರೆ, ಇವತ್ತು ತೀರ್ಮಾನ ಕಾಂಪೋಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಾಂಪೋಸ್ಟ್ ಜನರೇಟ್ ಆಗುತ್ತೆ ಅದನ್ನು ಅತ್ಯಂತ ಸಮರ್ಪಕವಾಗಿ ಬೆಂಗಳೂರು ಸುತ್ತಮುತ್ತಲಿನ ರೈತರು ಸಮರ್ಪಕವಾಗಿ ಅದನ್ನು ಉಪಯೋಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರೇಟರ್ ಬೆಂಗಳೂರು IT ಇಂಡಸ್ಟ್ರೀಸ್ ಅಸೋಸಿಯೇಷನ್ ಗಿರೀಶ್ ಅಂತ ಅದರ ಅಧ್ಯಕ್ಷರು, ಹಾಗೆ ಸಮಿತಿ ಈ CSR ಇನಿಷಿಯೇಟಿವ್ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಜನರೇಟ್ ಆಗೋ ಕಾಂಪೋಸ್ಟನ್ನು CSR ಹಣವನ್ನು ಉಪಯೋಗಿಸಿ ಕೊಂಡುಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿ ರೈತರಿಗೆ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದ ರೈತರಿಗೆ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ ಅಂದರೆ ತುಂಬ ಜನ ಕಾಂಪೋಸ್ಟ್ ಡೆವಲಪ್ ಮಾಡ್ತಾ ಇರ್ತಾರೆ. RWA ಅವರ ಅಸೋಸಿಯೇಷನ್ ಅವ್ರು ಮಾಡ್ತಿರ್ತಾರೆ, LCT ಅವ್ರು ಮಾಡ್ತಿದ್ದಾರೆ. ಆ ಯಾರ್ಯಾರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಮಾಡ್ತಿದ್ದಾರೆ ಆ ಕಾಂಪೋಸ್ಟನ್ನು ಕೂಡ KCDC ಮುಖಾಂತರ ತಗೊಂಡು ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡಿ ಉಚಿತವಾಗಿ ಕೊಡೋ ಮುಖಾಂತರ ಅವ್ರಿಗೆ ಎನ್ಕರೇಜ್ ಮಾಡ್ದಂಗೆ ಆಗ್ತದೆ. ಇಲ್ಲಾಂದ್ರೆ ಅವ್ರೇನು ಮಾಡ್ತಾರೆ ಅಂದರೆ ಒಂದು ಕಾಲದಲ್ಲಿ ಕಾಂಪೋಸ್ಟ್ ಮಾಡ್ತಾ ಅವ್ರದ್ದು ಜಾಸ್ತಿ ಸ್ಟಾಕ್ ಉಳಿತದೆ, ಸ್ಟೋರ್ ಮಾಡೋ ಕೆಪಾಸಿಟಿ ಇರಲ್ಲ, ಸ್ಟೋರ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಪೋಸ್ಟ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ತಿರ್ಗಾ ಸಾಲಿಡ್ ವೇಸ್ಟು, ವೆಟ್ ವೇಸ್ಟು ಎಲ್ಲ ಮಿಕ್ಸ್ ಮಾಡಿ GBA ಕೊಡ್ತಾರೆ. ಆ ರೀತಿಯಾದಂಥ ಪರಿಸ್ಥಿತಿ ಆಗ್ತಾಯಿದೆ. ಅದನ್ನು ನಾವು ಕಡಿಮೆ ಮಾಡಬೇಕು, ಅದನ್ನು ಇಲ್ದಂಗೆ ಮಾಡಬೇಕು. ಯಾರು ಕಾಂಪೋಸ್ಟ್ ಮಾಡ್ತಿದ್ದಾರೆ ಅಪಾರ್ಟ್ಮೆಂಟ್ನವರು ಅಥವಾ ನಾವು KCDC ಅವರು, BSWML ಅವರು, ಅದೆಲ್ಲ ಕಾಂಪೋಸ್ಟನ್ನು ಸದುಪಯೋಗ ಆಗಬೇಕು. CSR ಇನಿಷಿಯೇಟಿವ್ಗೆ ಮಿಸ್ಟರ್ ವಾಸುದೇವ್ ಅಂತ ಅದರ ಚೀಫ್ CSR ಆಕ್ಟಿವಿಟಿ ಇನಿಷಿಯೇಟಿವ್ ಅವರೇ ತೊಗೊಂಡಿರೋದು.
ಮತ್ತು ಅವರೆಲ್ಲ ಸಮಿತಿಯವರು ನಮ್ಮ ಜೊತೆಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು KCDC ಜೊತೆ ಒಡಂಬಡಿಕೆ ಮಾಡಿಕೊಂಡು ಇವತ್ತಿಂದ ಒಂದು ಸಾಂಕೇತಿಕವಾಗಿ ಲಾಂಚ್ ಮಾಡಿ ಇನ್ನು ಮುಂದಕ್ಕೆ ವಿಷನ್ 2030 ಅಂತ ಒಂದು ಅವ್ರ ವಿಷನ್ ಇಟ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಇಲ್ಲಿ ಜನರೇಟ್ ಆಗೋ ಸಂಪೂರ್ಣ ವೆಟ್ ವೇಸ್ಟ್ ಕಾಂಪೋಸ್ಟ್ ಆಗಬೇಕು. ಆ ಸಂಪೂರ್ಣ ಕಾಂಪೋಸ್ಟು ನಿರಂತರವಾಗಿ ರೈತರಿಗೆ ಅಥವಾ ನಾವು KCDC ಮುಖಾಂತರ ನಾವು ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ. ಏನು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಬೆಂಗಳೂರಿನಲ್ಲಿ ಪಾರ್ಕ್ ಮೇಂಟೈನ್ ಮಾಡಲಿಕ್ಕೆ ಅಥವಾ BSWML ಮತ್ತು BMRCL ಅವ್ರದ್ದು ಪಾತ್ಗಳನ್ನು ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಬೆಂಗಳೂರನ್ನ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ. ನೋಡಿ ಇವಾಗ ಟೆಂಪ್ರೇಚರ್ ಎಷ್ಟಾಗಿದೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇಷ್ಟೊಂದು ಟೆಂಪ್ರೇಚರ ನಾವು ಕೇಳಿರಲಿಲ್ಲಪ್ಪ, ಅಷ್ಟೊಂದು ಟೆಂಪ್ರೇಚರ್ ಆಗಿದೆ. ಇದಕ್ಕೆ ಏನು ಮಾಡ್ಬೋದು, ನಾವು ಹೆಚ್ಚಿನ ಗಿಡಗಳನ್ನ ಬೆಳೆಸ್ಬೋದು. ಹೆಚ್ಚಿನ ಗಿಡ ಬೆಳೆಸಲಿಕ್ಕೆ ನಮ್ಮದೇ ಆದ ಒಂದು ಸಿಟಿ ಕಾಂಪೋಸ್ಟ್ ಇದೆ, ಎಲ್ಲಿಂದ ಆಚೆಯಿಂದ ಕೊಂಡ್ಕೊಂಡ್ಬರ್ಬೇಕು ಅಗತ್ಯ ಇಲ್ಲ. ಅದನ್ನು ಕೂಡ ನಾವು ಒಂದು ಅಪ್ರೋಚ್ ಮಾಡ್ತಾ ಇದ್ವಿ. ಆದಾಗ್ಯೂ ಕೂಡ ಇವತ್ತು ಜಿಬಿಷಿಯಾ ಅಸೋಸಿಯೇಷನ್ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಬೆಂಗಳೂರಿನ ನೈರ್ಮಲೀಕರಣಕ್ಕೆ, ಬೆಂಗಳೂರಿನ ಕಾಂಪೋಸ್ಟನ್ನ ಎನ್ಕರೇಜ್ ಮಾಡಲಿಕ್ಕೆ, ಅದರ ಮ್ಯಾನ್ಯೂರನ್ನು ಉಪಯೋಗಿಸಲಿಕ್ಕೆ, ರೈತರಿಗೆ ಉಚಿತವಾಗಿ ಕೊಡುವಂಥ ಒಂದು ಅದ್ಭುತವಾದ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ. ಅದಕ್ಕಾಗಿ ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ